It says in Romans chapter 15. ರೋಮ 15 ನೋಡ್ಕೊಳ್ತಾ ಇದ್ದೇವೆ. Romans 15. ರೋಮಾಪುರ ಪತ್ರಿಕೆ 15ರಲ್ಲಿ and verse 5. 5ನೇ ವಚನ. May the God who gives perseverance and encouragement grant you to be the same mind with one another in Christ Jesus. 15:5. Romans 15 verse 5. 5ನೇ ವಚನ. ಆ ಸ್ಥಿರಚಿತ್ತವನ್ನು ಆದರಣೆಯನ್ನು ಕೊಡುವ ದೇವರು ನೀವು ಕ್ರಿಸ್ತನನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳಬೇಕೆಂದು ನಿಮಗೆ ದಯಪಾಲಿಸಲಿ. And it says here in verse 13. 13ನೇ ವಚನ. May the God of hope fill you with all joy and peace in believing. ಆತನು ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ಸಂತೋಷವಾಗಿರಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದಾನೆ. So God is a God who gives hope and encouragement. ಪರಲೋಕದಲ್ಲಿರುವಂತಹ ದೇವರು ನಮಗೆ ನಿರೀಕ್ಷೆಯನ್ನು ಉತ್ತೇಜನ ಕೊಡುವ ಆತನಾಗಿದ್ದಾನೆ. The more we live with this God, we ourselves will become people who begin to give encouragement and hope to other people. ಅದರ ಮೂಲಕವಾಗಿ ನಾವು ಆ ತಂದೆಯೊಟ್ಟಿಗೆ ಜೀವಿಸುವಾಗ ನಾವು ಬೇರೆಯವರಿಗೆ ಉತ್ತೇಜನ ಮತ್ತು ನಿರೀಕ್ಷೆಯನ್ನು ಕೊಡುವರಾಗಿದ್ದೇವೆ. And that is the mark of a person who is growing up. ಅದು ಒಂದು ಗುರುತು ಆತ್ಮೀಯ ರೀತಿಯಲ್ಲಿ ಬೆಳೀತಿದ್ದಾನೆ. He knows how to encourage others. ಅವನು ಬೇರೆಯವರಿಗೆ ಉತ್ತೇಜನ ಪಡಿಸಬೇಕು. See, most of our Indian fathers I have seen, ನಮ್ಮ ಈ ಭಾರತ ದೇಶದ ತಂದೆಗಳ ಪರಿಸ್ಥಿತಿ ನೋಡುವಾಗ they are not Christian fathers. ಅವರು ಕ್ರಿಸ್ತ ತಂದೆ ತಾಯಿಗಳು ಅಲ್ಲ. 99% of Indian fathers are more like Hindu fathers than Christian fathers. ನಾವು ನೋಡ್ತೇವೆ 99% ಹಿಂದೂ ತಂದೆ ಹಾಗೆ ಇದ್ದಾರೆ, ಕ್ರೈಸ್ತ ತಂದೆಗಳ ಹಾಗೆ They ಇಲ್ಲ. don't become friends with their children. ತಮ್ಮ ಮಕ್ಕಳೊಟ್ಟಿಗೆ ಸ್ನೇಹಿತರ ಹಾಗೆ ಇಲ್ಲ ಅವರು. They are like Saddam Hussein. You do what I say. ಸದಾಂ ಹುಸೇನ್ ಹಾಗೆ, ನಾನು ಏನು ಹೇಳ್ತೀನಿ ಅದನ್ನ ಮಾಡಿ ನೀನು, Otherwise I'll chop off your head. ಇಲ್ಲ ನಿನ್ನ ಕುತ್ತಿಗೆ ಕಟ್ ಮಾಡ್ಬಿಡ್ತೀನಿ ನಾನು. This is a heathen. ಇದು ಒಂದು It is 100% demonic. ಇದು ನೋಡ್ತೇವೆ 100% ಸೈತಾನತ್ವ. Jesus was not like that. ಯೇಸು ಸ್ವಾಮಿ ಆ ರೀತಿ God is not like that. ದೇವರು ಆ ರೀತಿಯಾಗಿಲ್ಲ. God is not like Saddam Hussein. ದೇವರು ಸದಾಂ ಹುಸೇನ್ ಹಾಗೆ ಇಲ್ಲ. But 99% of our Indian fathers are like that. ಆದ್ರೆ 99% ತಂದೆಗಳು ಹಾಗೆ ಇದ್ದಾರೆ. They just rule with a fist of iron. ನಾವು ನೋಡ್ತೇವೆ ಒಂದು ಕಟ್ಟಿಗೆ ಹಿಡ್ಕೊಂಡು ಯಾವಾಗಲೂ ಕಾಯ್ದೆ ಮಾಡ್ತಾ ಇರ್ತಾರೆ. And because many of us had fathers like that, ಬಹಳಷ್ಟು ತಂದೆಗಳು ಆ ರೀತಿಯಾಗಿದ್ದಾರೆ. we think God is also like that. ಅದೇ ರೀತಿಯಾಗಿ ತಂದೆ ಪರಲೋಕ ದೇವರು ಆ ರೀತಿಯಾಗಿದ್ದಾನೆ. When we say our father, ನಾವು ಪರಲೋಕದ ತಂದೆ ನೋಡುವಾಗ then we think of our earthly father. ನಾವು ಈ ಲೋಕದ ತಂದೆಯನ್ನು ನೋಡ್ತಾ ಇದ್ದೇವೆ. I want to tell you the good news. ಆದ್ರೆ ನಿಮಗೆ ಒಂದು ಒಳ್ಳೆ ಶುಭ ಸಮಾಚಾರ ಹೇಳ್ತಾ Your ಇದ್ದೇನೆ. heavenly father is not like your earthly father. ಇಹಲೋಕದ ತಂದೆ ಹಾಗೆ ಪರಲೋಕದ ತಂದೆ ಇಲ್ಲ. For the last 30 years I have been preaching all over India that your heavenly father is not like your earthly father. ಸುಮಾರು 30 ವರ್ಷಗಳಿಂದ ಈ ಭಾರತ ದೇಶದಲ್ಲಿ ಇಹಲೋಕದ ತಂದೆ ಹಾಗೆ ಪರಲೋಕದ ತಂದೆ ಇಲ್ಲ. Your earthly father never wanted to be your friend. He only wanted to be your dictator. ನಿಮ್ಮ ಇಹಲೋಕದ ತಂದೆ ಸ್ನೇಹಿತನಾಗಲಿಕ್ಕೆ ಇಷ್ಟಪಡಲ್ಲ, ಆತ ನಿಮ್ಮನ್ನು ಕಾಯ್ದೆ Why? ಯಾಕೆ? Because he didn't know God. ಯಾಕಂದ್ರೆ ಆತನ ಪರಲೋಕದ ತಂದೆ ಗೊತ್ತಿಲ್ಲ. I'm not a dictator to my children. ನನ್ನ ತಂದೆಗಳ ಮೇಲೆ ನನ್ನ ಮಕ್ಕಳ ಮೇಲೆ ನಾನು ಕಾಯ್ದೆ ನಡೆಸ್ತಾ ಇಲ್ಲ. Because I have come to know God. ಯಾಕಂದ್ರೆ ನಾನು ದೇವರನ್ನು ತಿಳ್ಕೊಂಡಿದ್ದೇನೆ. In the early years when my children were small, yes. ನನ್ನ ಮಕ್ಕಳು ಚಿಕ್ಕಲಾಗಿರುವಾಗ ಖಂಡಿತ ಆ ರೀತಿಯಾಗಿ I did not know God very well those days, and I did not have an elder brother who taught me about God. ಆ ದಿವಸಗಳಲ್ಲಿ ನನ್ನ ಜೀವನದಲ್ಲಿ ಪರಲೋಕ ತಂದೆ ನನಗೆ ಹೆಚ್ಚಾಗಿ ಗೊತ್ತಿಲ್ಲ. ನಾನು ಈ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ಸಭಾ ನಾಯಕರು ಹೇಳಿಲ್ಲ. You don't realize how lucky you people are. ನೀವು ಎಷ್ಟು ಲಕ್ಕಿ ಆಗಿದ್ದೀರಾ ಜನರು ನೀವು. I never heard messages like this when I was a young believer. ನಾನು ಯವನಸ್ಥ ವಿಶ್ವಾಸ ಆಗಿರುವಾಗ ಇಂತಹ ಸಂದೇಶಗಳು ನಾನು ಕೇಳಲಿಲ್ಲ. I understood these things when I was 35 years old. ನಾನು 35 ವಯಸ್ಸಿನಾಗಿರುವಾಗ ಇಂತಹ ಸಂದೇಶಗಳು ನಾನು ಕೇಳಿದೆನು. You people are understanding it when you're 20. ನೀವು 20 ವರ್ಷದಿಂದ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. If I understood these things when I was 20, ನಾನು 20 ವರ್ಷದಿಂದ ನನಗೆ ಅರ್ಥವಾಗಿದ್ರೆ I would not have made all the mistakes I made till the age of 35. 35 ವರ್ಷ ನಾನು ಏನು ತಪ್ಪು ಮಾಡಿ ನಾನು ಮಾಡ್ತಾ ಇರಲಿಲ್ಲ. You are lucky. ನೀವು ಖಂಡಿತ ಲಕ್ಕಿ ಆಗಿದ್ದೀರಾ. But once I understood these things, ಆದರೆ ಒಂದು ನಾನು ಅರ್ಥ ಮಾಡ್ಕೊಂಡ ಮೇಲೆ I decided I want to be like my heavenly father. ನಾನು ಈ ರೀತಿಯಾಗಿ ಅರ್ಥ ಮಾಡ್ಕೊಂಡೆ ನನ್ನ ಪರಲೋಕ ತಂದೆಯಾಗಿ ನಾನು ಇರಬೇಕು. Then I began to become friends with my sons. ಅದೇ ರೀತಿಯಾಗಿ ನನ್ನ ಮಕ್ಕಳೊಟ್ಟಿಗೆ ನಾನು ಸ್ನೇಹಿತನಾದೆನು. They're all grown up today, but they're my friends today. ಅವರು ಬೆಳೆದು ನಿಂತ್ಕೊಂಡಿದ್ದಾರೆ, ನನ್ನ ಸ್ನೇಹಿತರಾಗಿದ್ದಾರೆ ಅವರು. And they will be my friends forever. ಅವರು ಯಾವಾಗಲೂ ನನ್ನೊಟ್ಟಿಗೆ ಸ್ನೇಹಿತರಾಗಿರ್ತಾರೆ. They're not my sons today. ಈಗ ಅವರು ನನ್ನ ಮಕ್ಕಳಲ್ಲ. They are my brothers in Christ. ಅವರು ಯೇಸು ಕ್ರಿಸ್ತನಲ್ಲಿ ಸಹೋದರರು. I always wanted that. ಯಾವಾಗಲೂ ನಾನು ಆಸೆ ಪಡ್ತಾ ಇದ್ದೆ. I used to tell them, you are my children up to a certain age. After that you become my brothers in Christ. ನೀವು ಸ್ವಲ್ಪ ಸಮಯದವರೆಗೆ ನನ್ನ ಮಕ್ಕಳು, ಆದರೆ ಆಮೇಲೆ ನೀವು ನನ್ನ ಸಹೋದರ ಸಹೋದರಿಯರು. That's why even in Bangalore, ಈ ಬೆಂಗಳೂರು ಸಭೆಯಲ್ಲಿ I tell the children, ನನ್ನ ಮಕ್ಕಳಿಗೆ ಹೇಳ್ತೇನೆ, up to the age of 14 you can call me Uncle Zach. 14 ವರ್ಷ ನನಗೆ ಅಂಕಲ್ ಜಾಕ್ ಅಂತ ಕರಿಬಹುದು. After that, ಆಮೇಲೆ you're going to call me Brother Zach. ಬ್ರದರ್ ಜಾಕ್ ಎಂಬುದಾಗಿ ನೀವು ಕರಿಬಹುದು. Even though I am 65 and you're 15, ನೀವು 15 ವರ್ಷ ಆಗಿರ್ಬೋದು, 65 ವರ್ಷ ಆಗಿದ್ದೇನೆ. I want to be your brother. ನಾನು ನಿಮಗೆ ಸಹೋದರನಾಗಿರ್ಬೇಕು. I don't want to be your uncle. ನಾನು ನಿಮಗೆ ಅಂಕಲ್ ಆಗಿ ಇಷ್ಟಪಡೋದಿಲ್ಲ. I'm not interested in that. ಆದ್ರೆ ನನಗೆ ಇಷ್ಟವಿಲ್ಲ. I want to be your brother. ನಾನು ನಿಮಗೆ ಸಹೋದರನಾಗಿರ್ತೇನೆ. Even to my children, I want to be their brother in Christ. ನನ್ನ ಮಕ್ಕಳಿಗೆ ಸಹ ನಾನು ಸಹೋದರನಾಗಿರಲಿಕ್ಕೆ ಇಷ್ಟಪಡ್ತೇನೆ. And you know the result? ಅದರ ಒಂದು ಪರಿಣಾಮವೇನು? They respect me a lot more than if I ask them, call me uncle.
ಈಗ ನನ್ನ ಅಂಕಲ್ ಅಂತ ಕರೆನೋ ಈಗ ಅವ್ರಿಗೆ ಮೊದಲಿಗಿಂತ ಹೆಚ್ಚಾಗಿ ನನಗೆ ಮರ್ಯಾದೆಯನ್ನು ಕೊಡ್ತಾ ಇದ್ದಾರೆ. Because I've learned what God is like. ಯಾಕಂದ್ರೆ ನಾನು ದೇವರು ಹೇಗಿದ್ದಾನೆ ಎಂಬುದನ್ನು My ಕಲಿತಿದ್ದೇನೆ. brothers and sisters, ನನ್ನ ಸಹೋದರ ಸಹೋದರಿಯರೇ, when you know God, ನಾವು ದೇವರು ತಿಳ್ಕೊಳ್ಳುವಾಗ your whole life will change. ನಮ್ಮ ಇಡೀ ಜೀವಿತ ಬದಲಾಗ್ತದೆ. God is a loving Father. ದೇವರು ಪ್ರೀತಿಯುಳ್ಳಂತ He is ದೇವರು. so kind. ಆತನು ಬಾಧುಳ್ಳದಾಗಿದ್ದಾನೆ. He is so merciful. ಆತನು ಕರುಣೆಯುಳ್ಳವನಾಗಿದ್ದಾನೆ. When Jesus came to earth, ಯೇಸು ಸ್ವಾಮಿ he said, ಲೋಕಕ್ಕೆ ಬಂದಾಗ, "People, if you have seen me," he said, "you have seen the Father." ಈಗ ನಾನು ನೋಡಿದರೆ ನನ್ನ ತಂದೆಯನ್ನು ನೋಡಿದ್ದೀರಾ. And that should be our testimony also. ಅದೇ ಒಂದು ಸಾಕ್ಷಿ That when ನಮ್ಮದಾಗಿರ್ಬೇಕು. people see how we behave, they know how God is. ನಾವು ಯಾವ ರೀತಿಯಾಗಿ ಮಾದರಿಯಾಗಿದ್ದೇವೆ ಅವಾಗ ಅವ್ರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. God is so merciful to people who make mistakes. ತಪ್ಪು ಮಾಡೋದು ಜನರ ವಿಷಯದಲ್ಲಿ ದೇವರು ಕರುಣೆಯುಳ್ಳವನಾಗಿದ್ದಾನೆ. God is so merciful to somebody who has fallen into sin. ದೇವರು ಪಾಪದಲ್ಲಿ ಬಿದ್ದಂತ ಜನರ ವಿಷಯ ಕರುಣೆಯುಳ್ಳವನಾಗಿದ್ದಾನೆ. You know, some church, some girl falls in love with a boy. ಯಾವುದೋ ಒಂದು ಸಭೆಯಲ್ಲಿ ಒಬ್ಬ ಹುಡುಗಿ ಒಬ್ಬ ಹುಡುಗನೊಟ್ಟಿಗೆ ಪ್ರೀತಿಯಲ್ಲಿ ಬೀಳ್ತಾಳೆ. And the church elders will kick them out. ಕೆಲ ಸಭೆಯ ನಾಯಕರು ಹೊರಗೆ ಹಾಕ್ಬಿಡ್ತಾರೆ ಅವ್ರನ್ನ. It's because they don't know God. ಯಾಕಂದ್ರೆ ಅವ್ರು ದೇವ್ರಿಗೆ ಗೊತ್ತಿಲ್ಲ. What will God do if he sees some young boy and girl fall in love with each other? ಒಂದು ವೇಳೆ ದೇವರು ಏನು ಮಾಡ್ತಾನೆ, ಒಂದು ಹುಡುಗ ಹುಡುಗಿಯನ್ನು ಪ್ರೀತಿ ಮಾಡುವಾಗ He'll say, "Oh, well." He'll just make sure that they're both his children. ಅವನು ದೇವರು ಸ್ಪಷ್ಟ ಮಾಡ್ಕೊತಾನೆ, ಇವರಿಬ್ಬರು ನನ್ನ ಮಕ್ಕಳಾಗಿರ್ತಾರೆ. See, God's whole attitude is so different from ours. ದೇವರ ಸ್ವಭಾವ ನಮಗಿಂತ ವ್ಯತ್ಯಾಸವಾಗಿದೆ. This actually happened in one of our churches in the south of India. ಈ ಸೌತ್ ಇಂಡಿಯಾದಲ್ಲಿ ಈ ರೀತಿಯಾಗಿ ನಮ್ಮ ಸಭೆಯಲ್ಲಿ ಆಯ್ತು. Somebody fell in love with somebody, they kicked them out of the church. ಅವ್ರು ಯಾರೊಟ್ಟಿಗೆ ಪ್ರೀತಿ ಮಾಡುವಾಗ ಆ ಪ್ರೀತಿ ಮಾಡೋದಕ್ಕೋಸ್ಕರ ಸಭೆಯನ್ನು ಹೊರಗೆ ಹಾಕ್ಬಿಟ್ರು. I don't believe that. ಅದನ್ನ ನಂಬುದಿಲ್ಲ. I know what God is like. ದೇವರು ಏನೆಂಬುದಾಗಿ God is the one who puts love in people's hearts towards one another. ದೇವರೇ ಅವರೊಬ್ಬರೊಬ್ಬರ ಮಧ್ಯದಲ್ಲಿ ಪ್ರೀತಿಯನ್ನು ಹಾಕ್ತಾನೆ. We have this Indian culture where you're not supposed to love anybody. ನಮ್ಮ ಈ ಇಂಡಿಯಾದಲ್ಲಿ ಒಂದು ಸ್ವಭಾವ ಇದೆ, ನಾವು ಒಬ್ಬರೊಬ್ಬರು ಪ್ರೀತಿ You just ಮಾಡಬಾರ್ದು. get married to produce children, that's all. ನಾವು ಮದುವೆ ಮಾಡ್ಕೊಳ್ಬೇಕು, ಮಕ್ಕಳನ್ನ ಹಡಿಬೇಕು. That's evil. That's not Christian. ಅದು ಕೆಟ್ಟತನ, ಅದು ಕ್ರಿಸ್ತಿಯ ಜೀವಿತ ಅಲ್ಲ. In God's way, a husband and wife are to love each other deeply. ದೇವರ ದೃಷ್ಟಿಯಲ್ಲಿ ಗಂಡ ಹೆಂಡತಿ Even if they have no children, they don't live for children, they love God and they love one another. ಅವರು ಮಕ್ಕಳಿಗೋಸ್ಕರ ಜೀವಿಸ್ತಾರೆ, ದೇವರು ಪ್ರೀತಿಸ್ತಾ ಇದ್ದಾರೆ, ಬೇರೆಯವರಿಗೋಸ್ಕರ ಜೀವಿಸ್ತಾ ಇದ್ದಾರೆ. But God must be first. ದೇವರು ಮೊದಲಾಗಿರಬೇಕು. Then you say, what is the difference between that and the cinema type of love affair? ಆ ಸಿನಿಮಾ ಇರುವಂತ ಪ್ರೀತಿಗೂ ಮತ್ತು ಇದಕ್ಕೆ ವ್ಯತ್ಯಾಸವಿದೆ. One very big difference. ದೊಡ್ಡ ಒಂದು ವ್ಯತ್ಯಾಸ ಇದೆ. That cinema love affair, they don't have any love for God. ಅವ್ರಿಗೆ ಯಾವ ರೀತಿ ಅಂತ ದೇವರ ಮೇಲೆ ಪ್ರೀತಿ They ಇಲ್ಲ. don't love Jesus. ಯೇಸು ಸ್ವಾಮಿನ ಅವರು They ಪ್ರೀತಿಸ್ತಾರೆ. just love each other. ಅವರೊಬ್ಬರನ್ನು ಪ್ರೀತಿಸ್ತಾ ಇದ್ದಾರೆ. That's why it becomes demonic. ಅದಕ್ಕಾಗಿ ಅದು ಒಂದು ಸೈತಾನತ್ವವಾಗಿದೆ. But if they love the Lord first, ಆದರೆ ಮೊದಲು ಅವರು ದೇವರನ್ನು then ಪ್ರೀತಿಸುವಾಗ God wants a husband and wife to love each other. ಅದೇ ರೀತಿಯಾಗಿ ದೇವರು ಸಹ ಆಶಿಸ್ತಾನೆ ಗಂಡ ಹೆಂಡತಿ ತಮ್ಮ ಪ್ರೀತಿಸಬೇಕೆಂಬುದಾಗಿ. Yeah, that's how I got married to my wife 36 years ago. 36 ವರ್ಷದ ಹೆಂಡತಿಗೆ ನಾನು ಮದುವೆ And ಮಾಡಿಕೊಂಡೆ. that's why I love her very deeply today. ಈ ದಿವಸ ನಾನು ಆಳವಾಗಿ ಆಕೆಯನ್ನು That's why we ಪ್ರೀತಿಸ್ತಾ have a ಇದ್ದೇನೆ. very happy marriage. ಅದಕ್ಕಾಗಿ ನಮ್ಮ ಜೀವಿತ ಸಂತೋಷವಾಗಿದೆ. We didn't get married to have children. ಈಗ ನಮ್ಮ ಮಕ್ಕಳಿಗೆ ನಾವು ಮದುವೆ ಮಾಡಬಹುದು. We got married because we love Jesus. ಯಾಕಂದ್ರೆ ನಾವು ಮದುವೆ ಮಾಡ್ಕೊಂಡು ನಮ್ಮ ಯೇಸು ಸ್ವಾಮಿನ With all our heart. ನಮ್ಮ ಪರಿಪೂರ್ಣ And we ಹೃದಯವಾಗಿ wanted to live for him and serve him. ಆತನಿಗೋಸ್ಕರ ಜೀವಿತ, ಆತನಿಗೋಸ್ಕರ ಸೇವೆ ಮಾಡಬೇಕು. And we also loved one another. ಅದಕ್ಕಾಗಿ ನಾವು ಒಬ್ಬರನ್ನು ಪ್ರೀತಿಸ್ತಾ ಇದ್ದೇವೆ. See, we have to get rid of so many Indian heathen ideas we have in our head and become more like God, our heavenly Father. ನಮ್ಮ ತಲೆಯಲ್ಲಿರುವಂತ ಈ ಲೋಕದ ಅನ್ಯ ಜನರ ಹಾಗೆ ಭಾರತದಲ್ಲಿರುವಂತ ಸಂಗತಿಗಳು ನಮ್ಮ ಜೀವಿತ ನಾವು ತೆಗೆದು ಹಾಕಬೇಕು, ನಾವು ದೇವರು ತಿಳ್ಕೊಳ್ಬೇಕಾಗಿದೆ. Otherwise we'll be just like these Corinthians, babies always, just with our head full of doctrine. ಈ ಒಂದು ಕೊರಿಂಥ ಸಭೆ ಯಾವ ರೀತಿಯಾಗಿ ಎಳೆ ಕೂಸುಗಳು ಆಗಿದ್ರು ನಮ್ಮ ತಲೆ ತುಂಬಾ ಜ್ಞಾನ ತುಂಬಿಕೊಂಡು ಆಗಿರ್ತೇವೆ. I've sometimes seen babies with big head, small body. ನಾವು ನೋಡ್ತೇವೆ ಕೆಲವು ಮಕ್ಕಳು ತಲೆ ದೊಡ್ಡದಾಗಿರ್ತದೆ, ದೇಹ Have ಚಿಕ್ಕದಾಗಿರ್ತದೆ. you seen such babies? ಅಂತ ಮಕ್ಕಳಿಗೆ ನೋಡಿದ್ದೀರಾ? If you don't know what is wrong with them, ಅವರೊಟ್ಟಿಗೆ ಏನು ತಪ್ಪೆಂದು ನಿಮ್ಗೆ ಗೊತ್ತಿಲ್ವಾ? you'll think, "Ooh, this must be a very clever child. So much ತಲೆ brains, so ದೊಡ್ಡದಾಗಿ much ನೋಡುವಾಗ brains in the head. ಬಹಳ ಬುದ್ಧಿಯುಳ್ಳಾಗಿರ್ಬೇಕಂತ ಅನ್ಕೊಂತೀರಾ? He'll be the most intelligent child in the world." ಈ ಲೋಕದಲ್ಲಿ ಬಹಳ ಬುದ್ಧಿವಂತ ಮಗು ಅಂತ ಅನ್ಕೊಂತೀರಾ? Head is same size as the body. Body is this much, head is also this much. ದೇಹ ಸಹ ಇಷ್ಟದಿದೆ, ತಲೆ ಸಹ ಅಷ್ಟೇ ಇದೆ. But it's not brains. ಅದು ತಲೆ ಅಲ್ಲ, It's all water. ಅಲ್ಲಿ ನೀರಿದೆ. Those such children don't live long. ಅಂತ ಮಕ್ಕಳು ಬಹಳ ಸಮಯ ಬದುಕುದಿಲ್ಲ. And we have a lot of people like that in the church. ಸಭೆಯಲ್ಲಿ ಎಷ್ಟೋ ಜನರು ಆ ರೀತಿಯಾಗಿದ್ದಾರೆ. The knowledge they have is so much. ಅವರ ಜ್ಞಾನ ತಲೆ ತುಂಬಿಕೊಂಡಿದೆ. You think these are the most spiritual people in the church because their Bible knowledge is so much. ಅವ್ರಿಗಿರುವಂತ ಜ್ಞಾನ, ಬೈಬಲ್ ನಾಲೆಜ್ ಇದ್ದಾಗ ಅನ್ಕೊಂಡಿರಾ? It's not spirituality. ಅದು ಆತ್ಮೀಯತ್ವ ಅಲ್ಲ, It's all water. ಅದು ನೀರು. They die. ಅವ್ರು ಸತ್ತು ಹೋಗ್ತಾರೆ. All that knowledge is useless. ಆ ಒಂದು ಎಲ್ಲ ಜ್ಞಾನ ಉಪಯೋಗ ಇಲ್ರಿ. It's to know God is eternal life. ಆ ದೇವರನ್ನು ತಿಳ್ಕೊಳ್ಳುವಂಥದ್ದು ನಿತ್ಯ ಜೀವ. Not to know the Bible. ನಾವು ಬೈಬಲ್ ತಿಳ್ಕೊಳ್ಳೋದಲ್ಲ. Or the doctrines we preach in ನಾವು CFC. ಸಭೆ CFC ಕಲಿಯುವಂತ ಜ್ಞಾನ ಅಲ್ಲ. My brothers and sisters, ನನ್ನ ಸಹೋದರ ಸಹೋದರಿಯರೇ, you know what should be the greatest passion of your life? ನಮ್ಮ ಜೀವಿತದ ಒಂದು ಆಶೆ ಏನಾಗಿರ್ಬೇಕು? God, I want to know what you're like. ಓ ದೇವರೇ, ನೀನು ಏನೆಂಬುದನ್ನು ನಾನು ತಿಳ್ಕೊಬೇಕು. I want to walk with you, my heavenly Father. ಪರಲೋಕದಲ್ಲಿರುವಂತ ತಂದೆ ನಿನ್ನೊಟ್ಟಿಗೆ And see ನಡಿಬೇಕು how ನಾನು. you're good to evil people. ಕೆಟ್ಟ ಜನ ನೀನು ಎಷ್ಟು ಒಳ್ಳೆಯನಾಗಿದೆಯಾ? How you're compassionate to those people who make mistakes. ಜನರ ವಿಷಯದಲ್ಲಿ ನೀನು ಎಷ್ಟು How ಆದರಣಾಗಿದೆಯಾ? you encourage people. ಇನ್ನೊಬ್ಬರು How you ಉತ್ತೇಜಪಡಿಸುವಂತ want to be friends with people. ಜನರೊಟ್ಟಿಗೆ ಹೇಗೆ ನಾನು ಸ್ನೇಹಿತನಾಗಿರ್ಬೇಕು? Maybe some young person has
made a mistake. ಕೆಲವು ಯವನಸ್ಥರು ತಪ್ಪುಗಳು ಮಾಡಿದ್ದಾರೆ. Maybe they've fallen into adultery. ಒಂದು ವೇಳೆ ವ್ಯಭಿಚಾರದಲ್ಲಿ ಬಿದ್ದೋಗಿದ್ದಾರೆ. God doesn't kick them out. ದೇವರು ಅವ್ರನ್ನ ಒದ್ದು ಹಾಕ್ತಾ ಇಲ್ಲ. You may kick them out. ನೀವು ಅವ್ರನ್ನ ಒದ್ದು ಹಾಕಬಹುದು. But Jesus encouraged that woman caught in adultery and ಆ said, ವ್ಯಭಿಚಾರದಲ್ಲಿ ಬಿದ್ದಂತ ವ್ಯಕ್ತಿಯನ್ನು ಕರೆದುಕೊಂಡು ಯೇಸು ಸ್ವಾಮಿ. It's not because he loved adultery. ಯಾಕಂದ್ರೆ ಆತನು ವ್ಯಭಿಚಾರವನ್ನು ಪ್ರೀತಿಸಲಿಲ್ಲ. Don't do it again. ಮತ್ತೆ ಮಾಡಬೇಡ ಅದನ್ನು. Dear brothers and sisters, ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, God is a good God. ದೇವರು ಒಳ್ಳೆ ದೇವರು. And when you know him, ಆತನು ತಿಳಿದುಕೊಳ್ಳುವಾಗ you'll be more interested to talk to him than to talk to anybody in the whole world. ನಿಮ್ಮ ಜೀವನದಲ್ಲಿ ಆತನೊಟ್ಟಿಗೆ ಸಂಬಂಧ ಮಾಡುವಾಗ ಆತನೊಟ್ಟಿಗೆ ಹೆಚ್ಚಾಗಿ ಆಸೆ ಪಡ್ತೀನಿ ನೋಡ್ಲಿಕ್ಕೆ ಬೇರೆಯವರಿಗಿಂತ. The one I like to talk to most in the world is my wife. ನಾನು ನನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿನ ಯಾವಾಗಲೂ ಮಾತನಾಡಲಿಕ್ಕೆ ಇಷ್ಟ. ಆಕೆ ನನ್ನ ಹೆಂಡತಿ. She's my best friend. ಆಕೆ ನನ್ನ ಒಳ್ಳೆಯ ಸ್ನೇಹಿತಿ. But I like to talk to Jesus more than I like to talk to my wife. ನನ್ನ ಹೆಂಡತಿಗಿಂತ ಹೆಚ್ಚಾಗಿ ನನ್ನ ಯೇಸು ಸ್ವಾಮಿ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಸತ್ಯ. Because Jesus is my greatest friend. ಯಾಕಂದ್ರೆ ಯೇಸು ಸ್ವಾಮಿ ನನ್ನ ದೊಡ್ಡ God is my father and I walk with him every day. ಪರಲೋಕದಿಂದ ದೇವರು ನನ್ನ ತಂದೆಯಾಗಿ ನಾನು ಆತನೊಟ್ಟಿಗೆ ನಡೀತಾ ಇದ್ದೇನೆ. And little by little, ಸ್ವಲ್ಪ ಸ್ವಲ್ಪ he's making me like him. ಆತನನ್ನು ಅವನ ಹಾಗೆ ಮಾಡ್ತಾ ಇದ್ದಾನೆ. If you do that, ಅದು ನೀವು ಮಾಡುವಾಗ you'll have eternal life. ನಿಮ್ಮ ಜೀವನ ನಿತ್ಯತ್ವ ಬರ್ತದೆ. You'll be a wonderful husband, ನೀವು ಒಳ್ಳೆ ಒಬ್ಬ ಗಂಡನರಾಗ್ತೀರಾ, a wonderful father, ಒಳ್ಳೆ ಒಂದು ತಂದೆ a ಆಗ್ತೀರಾ, wonderful brother in the church, ಒಳ್ಳೆ ಒಬ್ಬ ಸಹೋದರ a ಆಗ್ತೀರಾ, wonderful wife, ಒಳ್ಳೆ ಒಂದು a ಹೆಂಡತಿ, wonderful mother, ಒಳ್ಳೆ ತಾಯಿ, a wonderful sister in ಒಳ್ಳೆ the ಒಬ್ಬ church. ಸಹೋದರಿ ಆಗ್ತೀರಾ. So seek to know God. ಅದಕ್ಕಾಗಿ ಆಶಿಸಿ, Lord, I want to walk with you. ದೇವರ ನಿನ್ನೊಟ್ಟಿಗೆ ನಾನು ಜೀವಿಸಬೇಕು, Talk to you, ನಿನ್ನೊಟ್ಟಿಗೆ listen to ಮಾತನಾಡಿ, you. ನಿನ್ನ ಕೇಳಬೇಕು. This must be the greatest desire. ಇದು ಒಂದು ದೊಡ್ಡ ಆಶೆ ಆಗಿರಬೇಕು. Let's pray. ನಾವು ಪ್ರಾರ್ಥನೆ ಮಾಡೋಣ. Say, Lord, ಕರ್ತನೇ, I want this to be the desire of my life, ಈ ಒಂದು ಆಶೆ ನನ್ನ ಜೀವನದಲ್ಲಿ ಬೇಕು. to walk with you every day. ನಿನ್ನೊಟ್ಟಿಗೆ ಯಾವಾಗಲೂ ಜೀವಿಸಬೇಕು. Help me, Lord. ಸಹಾಯ ಮಾಡು ದೇವರೇ. In Jesus' name. ಯೇಸು ಸ್ವಾಮಿ ಹೆಸರಿನಲ್ಲಿ Amen. ಆಮೆನ್.